ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಮೇಶ್ ರಾಜ್. ಸ್ನೇಹಿತರೆ, ನಾವು ನಮ್ಮ ಈ ಒಂದು ಪ್ರಸ್ತುತ ಸಮಾಜದಲ್ಲಿ ಪ್ರತಿನಿತ್ಯ ಬಹಳಷ್ಟು ಒಂದು ನ್ಯೂಸ್ಗಳನ್ನು ಕೇಳ್ತಾನೆ ಇರ್ತೀವಿ. ಅದರಲ್ಲಿ ಈ ಥರದ ಒಂದು ನ್ಯೂಸ್ಗಳು ಏನು ಆತ್ಮಹತ್ಯೆಯ ಪ್ರಕರಣದ ನ್ಯೂಸ್ಗಳನ್ನು ಅತಿ ಹೆಚ್ಚಾಗಿ ಕೇಳ್ತಾ ಇರ್ತೀವಿ. ಈ ವಯಸ್ಸಿಗೆ ಬಂದವರಿಂದ ಹಿಡಿದು ವಯಸ್ಸಾಗಿರೋವರೆಗೂ ಕೆಲವೊಂದು ಸಾರಿ ಇನ್ನು ಚಿಕ್ಕ ಚಿಕ್ಕ ಮಕ್ಕಳೇ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ ಕೆಲವೊಂದು ಕಾರಣಗಳಿಂದ, ರೈಟ್? ಸೊ ಕಾರಣ ಏನೇ ಇರ್ಬೋದು, ಸಮಸ್ಯೆ ಏನೇ ಇರ್ಬೋದು, ಓಕೆ. ಸೊ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರ್ಬೋದು, ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ನೀವು ಹೊಂದಿರ್ಬೋದು, ಅಥವಾ ನಿಮ್ಮ ಪ್ರಿಯತಮೆ ಅಥವಾ ನಿಮ್ಮ ಪ್ರಿಯತಮ ನಿಮ್ಮ ಪ್ರೀತಿಗೆ, ನೀವು ನಂಬಿದ್ದಂತಹ, ನೀವು ದೇವರು ಅಂತ ಅಂದ್ಕೊಂಡಿದ್ದಂತಹ ಪ್ರೀತಿಗೆ ಮೋಸ ಮಾಡಿ ನಿಮಗೆ ಕೈ ಕೊಟ್ಟು ಹೋಗಿರ್ಬೋದು, ಅಥವಾ ವ್ಯಾಪಾರದಲ್ಲಿ ನಷ್ಟ ಆಗಿರ್ಬೋದು, ಅಥವಾ ಸಾಲು ಸಾಲಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಲು ಸಾಲಾಗಿ ಸೋಲುಗಳು ನಿಮಗೆ ಎದುರಾಗ್ತಿರ್ಬೋದು, ಅಥವಾ ಯಾವುದೇ ಕಾಯಿಲೆಗೆ ನೀವು ತುತ್ತಾಗಿರ್ಬೋದು, ಅಥವಾ ಯಾವುದೇ ಕಾರಣಗಳಿರ್ಬೋದು. ಸ್ನೇಹಿತರೆ, ಯಾವುದೇ ಕಾರಣಗಳಿರ್ಬೋದು, ಯಾವುದೇ ಕಾರಣಗಳಿದ್ದರೂ ಕೂಡ ನೀವು ಆತ್ಮಹತ್ಯೆಯ ಬಗ್ಗೆ ಯೋಚನೆ ಮಾಡಬಾರ್ದು. ನೋ. ಯಾಕಂತಂದರೆ ನೋಡಿ, ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಯಿ ಜನ್ಮ ಕೊಟ್ಟಿರುವುದು ಸಮಸ್ಯೆಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗುವ ಹೇಡಿಗಳಿಗಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಿರುವಂಥದ್ದು ಸಮಸ್ಯೆಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗುವ ಹೇಡಿಗಳಿಗಲ್ಲ. ಬದಲಾಗಿ ಎಲ್ಲ ಥರದ ಸಮಸ್ಯೆಗಳನ್ನು ಎದುರಿಸಿ ಅವುಗಳಿಂದ ಪಾಠವನ್ನು ಕಲಿತಂಥ ಆ ಪಾಠಗಳನ್ನು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಅದರಿಂದ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡೋದಕ್ಕೆ, ಒಂದು ಒಳ್ಳೆ ಹೆಜ್ಜೆ ಗುರುತನ್ನು ಈ ಭೂಮಿ ಮೇಲೆ ಬಿಟ್ಟು ಹೋಗೋದಕ್ಕೆ, ಆ ಕಾರಣಕ್ಕಾಗಿ ನಮಗೆ ಜನ್ಮ ಕೊಟ್ಟಿರುವಂಥದ್ದು. ನೋಡಿ, ಇತ್ತೀಚೆಗೆ ನಾನು ನನ್ನ ತಾಯಿಯನ್ನು ಕಳ್ಕೊಂಡೆ. ಅವರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದರು. ಅವರ ನೋವು, ಅವರ ಸಂಕಟ, ಅವರ ನರಳಾಟ ಅವೆಲ್ಲವನ್ನು ಕೂಡ ಕಣ್ಣಾರೆ ನೋಡಿದಂಥ ವ್ಯಕ್ತಿ ನಾನು. ನನ್ನ ತಾಯಿ ನನಗೆ ಸರ್ವಸ್ವ ಆಗಿದ್ದರು, ನನಗೆ ಒಂದು ದೊಡ್ಡ ಶಕ್ತಿಯಾಗಿದ್ದರು. ಅಂಥ ತಾಯಿಯನ್ನು ನಾನು ಕಳ್ಕೊಂಡೆ. ಮೊನ್ನೆ ನನಗೊಬ್ಬರು ಮೆಸೇಜ್ ಮಾಡಿದರು. ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ತಾಯಿಯನ್ನು ಕಳ್ಕೊಂಡ ಮೇಲೆ ನನ್ನ ದುಃಖವನ್ನು ವ್ಯಕ್ತಪಡಿಸಿ ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟನ್ನು ನೋಡಿ ಒಬ್ಬ ವ್ಯಕ್ತಿ ನನಗೆ ಮೆಸೇಜ್ ಮಾಡಿದರು, ಸರ್, ನನ್ನ ತಾಯಿ ಕೂಡ ಕ್ಯಾನ್ಸರ್ಗೆ ತುತ್ತಾಗಿ ಇತ್ತೀಚೆಗೆ ತೀರ್ಕೊಂಡ್ರು. ನನಗೆ ಬದುಕಿನ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ನನಗೆ ಈ ಜೀವನವೇ ಬೇಡ ಸರ್. ನಾನು ಕೂಡ ನನ್ನ ತಾಯಿ ಇರುವ ಕಡೆ ಹೋಗ್ಬಿಡ್ತೀನಿ. ನನ್ನ ತಾಯಿನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನೋಡಿ, ಈ ಭೂಮಿಯ ಮೇಲೆ ಯಾರ ಋಣ ಎಷ್ಟಿದೆಯೋ ಅಲ್ಲಿವರೆಗೂ ಮಾತ್ರ ಅವರ ಜೀವನ. ಅವರು ಅವರ ಕಾರ್ಯಗಳನ್ನು ಮುಗಿಸಿ ಆಯಿತು, ಹೊರಟು ಬಿಟ್ಟರು. ಆದರೆ ನಾವು ಇಲ್ಲಿ ಬಂದ ಕಾರಣ ಏನು? ಅವ್ರನ್ನ ಮರೆತು ಬಿಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಅವ್ರನ್ನ ಮನಸ್ಸಲ್ಲಿ ನಾವು ಇಟ್ಕೊಳ್ಬೇಕು. ಅವರ ನೆನಪನ್ನು, ಅವರ ಮೇಲಿರೋ ಪ್ರೀತಿಯನ್ನು, ಅವರ ಮೇಲಿರೋ ಗೌರವವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅವ್ರನ್ನ ಪೂಜೆ ಮಾಡೋಣ ನಾವು ಮನಸ್ಸಲ್ಲಿ ಇಟ್ಕೊಂಡು, ದೇವರ ಹಾಗೆ, ಓಕೆ. ಆದರೆ ಆ ನೆನಪಲ್ಲೇ ಕೊರಗುತ್ತಾ ಇನ್ನು ನನಗೆ ಜೀವನನೇ ಇಲ್ಲ, ಬದುಕೇ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಅದೆಷ್ಟೋ ಜನ ಪಾಪ ಗಂಡನ ಕಳ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು, ಮತ್ತೆಷ್ಟೋ ಜನ ಹೆಂಡತಿನ ಕಳ್ಕೊಂಡ್ಬಿಡ್ತಾರೆ, ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾರೆ. ಬಹಳಷ್ಟು ಕೇಸ್ಗಳನ್ನ ನಾನು ನೋಡಿದ್ದೀನಿ. ಅದೆಷ್ಟೆಷ್ಟೋ ನೋವುಗಳಿದ್ದಾವೆ ಪ್ರತಿಯೊಬ್ಬರಿಗೂ ಕೂಡ. ಹಾಗಂತ ನಾವು ನಮ್ಮ ಬದುಕನ್ನು ಅಂತ್ಯ ಮಾಡಿಕೊಳ್ಳುವಂತಹ ಕೆಟ್ಟ ನಿರ್ಧಾರವನ್ನು ತಗೊಳ್ಬಾರ್ದು. ಅರ್ಥ ಆಯ್ತಲ್ವಾ? ಸೊ ನಾವು ಬದುಕಿರುವಷ್ಟು ದಿನ ಒಂದು ಧೈರ್ಯವಾಗಿ,
ಒಂದು ಮತ್ತೊಬ್ಬರಿಗೆ ಸ್ಫೂರ್ತಿ ಆಗುವ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಮಾಡಬೇಕು. ಭಗವಂತ ಕೊಟ್ಟಂಥ ಈ ಒಂದು ಪ್ರಾಣ ನಮ್ಮ ದೇಹದ ಒಳಗೆ ಎಲ್ಲಿವರೆಗೂ ಇರಿಸ್ತಾನೋ ಅಲ್ಲಿವರೆಗೂ ನಾವು ಅದನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುವ ಆ ರೀತಿಯಲ್ಲಿ ನಾವು ಬದುಕಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆಯ ಬಗ್ಗೆ ಯೋಚನೆ ಕೂಡ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ಇರುವ ಈ ಸಮಯ, ಇವತ್ತು ಇರುವ ಈ ಒಂದು ಸಂದರ್ಭ ಮುಂದೇನೂ ಇರೋದಿಲ್ಲ. ಕಾಲ ಬದಲಾದ ಹಾಗೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ನಿಮ್ಮ ನೋವುಗಳು ಮರೆಯಾಗ್ತವೆ, ನಿಮ್ಮ ಮನಸ್ಸು ನಿರಾಳವಾಗುತ್ತೆ, ನಿಮ್ಮಲ್ಲಿ ಮತ್ತೆ ಹೊಸ ಚೈತನ್ಯ, ಹೊಸ ಉತ್ಸಾಹ ಎಲ್ಲವೂ ಕೂಡ ಮರಳಿ ಬರುತ್ತೆ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕಾಲಕ್ಕೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ಅದು ನಿಮ್ಮ ಎಲ್ಲ ನೋವುಗಳನ್ನು ಕೂಡ ದೂರ ಮಾಡಿ ಜೀವನದಲ್ಲಿ ನೆಮ್ಮದಿನ ತಂದುಕೊಡುತ್ತೆ. ಜೀವನದಲ್ಲಿ ಏನು ಕಳ್ಕೊಂಡ್ರೂ ಕೂಡ ಒಂದು ಆತ್ಮವಿಶ್ವಾಸವನ್ನು, ಪಾಸಿಟಿವ್ ಥಿಂಕಿಂಗನ್ನು ಯಾವತ್ತೂ ಕಳ್ಕೊಬಾರ್ದು. ಸೊ ಹಾಗಾಗಿ ಯಾರು ಕೂಡ ಅಂತಹ ಒಂದು ಕೆಟ್ಟ ನಿರ್ಧಾರವನ್ನು ತಗೊಳ್ಬೇಡಿ, ಅಂತ ಯೋಚನೆ ಕೂಡ ಬೇಡ.